ನಿಲ್ಲಿರಿ, ಒಳಗೆ ಹೋಗಕೂಡದು. ನಾವು ಸ್ವಾಮಿ ಸಂದರ್ಶನಾರ್ಥಿಗಳು, ನಮ್ಮನ್ನು ತಡೆಯಬೇಡಿ. ನಿಲ್ಲಿರಿ, ಶ್ರೀ ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸ ಸಮಯವಿದು. ಒಳಗೆ ಯಾರೂ ಹೋಗಕೂಡದು. ಇದು ನಮ್ಮ ಅಪ್ಪಣೆ. ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ. ಬೇಕಾದಾಗಲೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆ ಆಗಿರುವುದು. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಸಾಕು, ಆಚೆಗೆ ನಡೆಯಿರಿ. ಬಾಗಿಲು ಕಾಯುವ ನಿಮ್ಮೊಡನೆ ನಾವೇನು ಚರ್ಚೆ ಮಾಡಲು ಬಂದಿಲ್ಲ. ನಾವು ಶ್ರೀಹರಿಯ ದರ್ಶನವನ್ನು ಮಾಡುವ ವಿಷಯದಲ್ಲಿ ನಿಮ್ಮ ಅಡ್ಡಿಯೊಂದೂ ಸಾಗಲಾರದು. ಒಳಗೆ ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೊಂದೂ ಸಾಗದು. ದ್ವಾರಪಾಲಕರಿಗೆ ಇಷ್ಟೊಂದು ಗರ್ವವೇ? ನಮ್ಮನ್ನು ತಡೆದಿದಲ್ಲದೆ ಮರ್ಯಾದೆ ಮೀರಿ ಮಾತನಾಡುವಿರಾ? ಇವರಿಗೆ ಮರ್ಯಾದೆ ಬೇರೆ. ಸುಮ್ಮನೆ ಹೋಗುವಿರೋ ಇಲ್ಲ ಕತ್ತಿಗೆ ಕೈ ಹಾಕಿ ತಳ್ಳಬೇಕೋ? ತಳ್ಳಿ ನೋಡೋಣ, ಬನ್ನಿ. ತೊಲಗಿ ಹೋಗಿ ಇಲ್ಲಿಂದ. ವಿನಾಶಕಾಲೆ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡಿದಲ್ಲದೆ ನಮ್ಮನ್ನು ಅವಮಾನ ಮಾಡಿದಿರಾ. ಇಂತಹ ರಾಜಸ ತಾಮಸ ಗುಣವುಳ್ಳವರು ಭಗವಂತನ ಸೇರಲಿರುವ ಯೋಗ್ಯರಲ್ಲ. ಶ್ರೀಪತಿ ದರ್ಶನ ಕೈದುವ ತಾಪಸರಂ ತಳೆದ ದೋಷದಿಂ ನೀವೀಗಳ್. ಭೂಪತಿ ತರಕ್ಕೆ ದುರ್ಗತಿ ಕೂಪಂ ನಿಮಗಕ್ಕೆ ತಪ್ಪದೆಮ್ಮಿ ಶಾಪಂ. ನಾರಾಯಣ, ಜನಾರ್ದನ, ಲಕ್ಷ್ಮೀರಮಣ, ನಿನ್ನ ದರ್ಶನದಿಂದ ಧನ್ಯರಾದೆವು. ಪ್ರಭು ನಾರಾಯಣ, ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಮಹತ್ವರ ಶಾಪಕ್ಕೆ ಗುರಿಯಾಗಿದ್ದೇವೆ, ನಮ್ಮನ್ನು ರಕ್ಷಿಸು. ಏಕೆ ಜಯ ವಿಜಯರೇ? ಸಕಲವನ್ನೂ ಅರಿತು ನಿನಗೆ ನಾವೇನು ಅರಿಕೆ ಮಾಡಬೇಕಾಗಿದೆ ಪ್ರಭು? ಜಯ ವಿಜಯರೇ, ಬೆಂಕಿ ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ, ಅಹಂಕಾರ, ಅವಿವೇಕಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ನೀವೀರ್ವರು ದೇಶಾಸೂಯಿಗಳಿಂದ ಪರಸ್ಪರ ಶಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಪಟ್ಟು ಮತ್ತೆ ನನ್ನ ಸನ್ನಿಧಿಗೆ ಬಂದಿರಿ. ಈಗ ಮಹಾಮೇಧಾವಿಗಳಾದ ಬ್ರಹ್ಮಮಾನಸ ಪುತ್ರರನ್ನೇ ಅಪಮಾನ ಮಾಡಿದ್ದೀರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧ. ಯಾರೇ ಆಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕಲ್ಲವೇ? ಹೇಳಿ, ಭೂಲೋಕದಲ್ಲಿ ನನಗೆ ಮಿತ್ರರಾಗಿ 7 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಇಲ್ಲ ಶತ್ರುಗಳಾಗಿ 3 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ? ಹೆಚ್ಚು ಕಾಲ ನಿನ್ನ ಸನ್ನಿಧಿಯನ್ನು ಬಿಟ್ಟು ಇರಲಾರೆವು ಪ್ರಭು. ಶತ್ರುಗಳಾದರೂ ಚಿಂತೆ ಇಲ್ಲ, 3 ಜನ್ಮಗಳೇ ಸಾಕು. ತಥಾಸ್ತು. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಣೆ ಇಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ? 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಸುರಲೋಕವು ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ರಮನೆಯ ದ್ವಾರಪಾಲಕರು? ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಚಿಪತಿಯು ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು? ಹೆದರಿ ಪೂಜಿಸಬೇಕು? ಅಣ್ಣ, ಅಪ್ಪಣೆ ಕೊಡು. ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೂ ನನಗೆ ಹೆಚ್ಚಲ್ಲ. ಅವೆಲ್ಲವೂ ತೃಣ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು. 3 ಲೋಕಗಳು ಇದ್ದ ಹಾಗೆ. ಅಣ್ಣ, ನನ್ನ ಪರಾಕ್ರಮದಲ್ಲಿ ಶಂಕಿಯೇ? ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದರ ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸಾಹದಿಂದ ಕುಣಿತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗು. ಹಿರಣ್ಯಾಕ್ಷ, ಏನಿ ಅಟ್ಟಹಾಸ, ಏಕೆ ಆಕ್ರೋಶ? ಕದನೋತ್ಸಾಹ ವರ್ಣ, ನಾನು ನಿನ್ನೊಡನೆ ಹೋರಾಡಬೇಕು. ಈ ಹುಚ್ಚು ಆಸೆ ಏಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗವನ್ನು ಮಾಡಿ ಅಜಯನೆಂಬ ಬಿರುದನ್ನು ಪಡೆದಿದ್ದಿ. ಅದಕ್ಕೆ ನನ್ನ ಎದುರಾಳಿಯಾಗಿ ನಿನ್ನನ್ನೇ ಆರಿಸಿದ್ದು. ಅದೆಲ್ಲ ಮುಗಿದು ಹೋದ ಕಥೆ. ಈಗ ನನ್ನಲ್ಲಿ ಯುದ್ಧೋತ್ಸಾಹವಿಲ್ಲ. ಅದನ್ನು ನಾನು ನಂಬುವುದಿಲ್ಲ.
ಈಗ ನೀನು ನನ್ನೊಡನೆ ಹೋರಾಡುವಿಯೋ ಇಲ್ಲ ಈ ನನ್ನ ಗದೆಯಿಂದ? ಹಿರಣ್ಯಾಕ್ಷ, ಏನಿ ಉದ್ದಟತನ? ನಿನಗೆ ಯುದ್ಧ ಮಾಡಬೇಕೆನ್ನುವ ಹಠವಿದ್ದರೆ ನಿನಗೆ ಸರಿಸಮನಾದ ವೀರರೊಡನೆ ಹೋರಾಡು. ನನಗೆ ಸರಿಸಮನಾದ ವೀರ ಯಾವನು? ನಾರಾಯಣ. ನಾರಾಯಣ. ಆ ನಾರಾಯಣನನ್ನು ನಾನು ಎದುರಿಸುತ್ತೇನೆ. ಕಿಂಕರರೇ, ನೀವು ವರ್ಣಲೋಕವನ್ನು ಧ್ವಂಸ ಮಾಡಿ. ಹಿರಣ್ಯಾಕ್ಷ, ಹಿರಣ್ಯಾಕ್ಷ. ಯಾರು? ಓ, ಹಿರಣ್ಯಾಕ್ಷ. ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ. ಓ ದೇವಿ, ನೀನೇನೋ ವಿಷ್ಣು, ನಿಜ ರೂಪವನ್ನು ಮರೆಸಿಕೊಂಡು ಹಂದಿಯಾಗಿ ಬಂದಿರುವಿಯಾ? ನಾಚಿಕೆ ಆಗುವುದಿಲ್ಲ ನಿನಗೆ? ಹೆತ್ತ ಹೊಟ್ಟೆಗೆ ಕಿಚ್ಚಿಟ್ಟಿಯ, ನನಗಿಂತ ದುರ್ಮರಣ ಒದಗಬೇಕೆ? ನಿನ್ನನ್ನು ಕರೆದುಕೊಂಡು ನಾನು ಹೇಗಪ್ಪ ಬದುಕಿರಲಿ? ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ಅಮ್ಮ, ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೇ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಚತುರ್ದಶ ಭುವನಗಳಲ್ಲೇ ಯಾರೂ ಇಲ್ಲವೆಂಬುದನ್ನರಿತೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ. ಸಹೋದರನ ಸ್ವರ್ಗಾರೋಹಣ ಆನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೆಯೋ? ವಿಶ್ವದಾದಾವ ಮಹಾಶಕ್ತಿಯೇ ಎದುರಾದರೂ ಹುಟ್ಟಡಗಿಸುತ್ತೇನೆಂದು ದಿಟ್ಟ ನುಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ, ಓ ಏ ಹರಿ! ಸ್ವಾಮಿ, ಬೇಡಿ ಸ್ವಾಮಿ, ಬೇಡಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ದುಡುಕೋಬೇಡಿ. ನನ್ನನ್ನು ತಡೆಯಬೇಡ ಕಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಹೆತ್ತ ತಾಯಿ ವೇದನೆ ನಿನಗೆ ಗೊತ್ತಿಲ್ಲ. ದಾನವ ಕುಲವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಬೇಡಿ ಸ್ವಾಮಿ, ಶಾಂತರಾಗಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆ ಅವರು ಅತ್ತು ಸೊರಗುತ್ತಿದ್ದಾರೆ. ಅವರ ದುಃಖ ಹೆಚ್ಚಿಸಬೇಡಿ. ಆ ಶ್ರೀಹರಿ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆಣಕಿ ಬದುಕಿದವರು ಯಾರೂ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ, ಶೇರಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದು ತಡೆದರು ನಾನು ಕೇಳುವವನಲ್ಲ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿಯಾದ ಹೆಂಡತಿಯನ್ನು ಕಣ್ಣೀರು ಕಡಲಿಗೆ ತಳ್ಳಿಯಾದ್ರೂ ಯುದ್ಧ ಮಾಡಬೇಕೆಂಬ ಹಠವೇಕೆ? ಏನಾದ್ರೂ ಅನಾಹುತ ಸಂಭವಿಸಿದ್ರೆ ನನ್ನ ಗತಿ ಏನು? ನಾಳೆ ನನ್ನ ಕಂದ. ಹೇಳಿ ಹೆಣ್ಣೆ, ನಾನಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಓಂಕಾರ ಮಾತ್ರದಿಂದ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶಿಪುವಿನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲವೇ? ನೀವೇನೇ ಹೇಳಿ, ನಾನು ಒಪ್ಪೋದಿಲ್ಲ. ನನ್ನನ್ನು ಹಿರಣ್ಯ ಕಶ್ಯಪು, ಗುರುಗಳೇ, ಅವರಿಗೆ ನೀವಾದ್ರೂ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನಂದಿರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಆ ದೇವರನ್ನು ಮೆಚ್ಚಿಸು.
ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು. ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡು. ಯಶೋವಂತನಾಗು ಕಂದ. ಓಂ ಬ್ರಹ್ಮದೇವಾಯ. ಆಪತ್ತು! ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆಯೇ? ಹೌದು, ಬ್ರಹ್ಮದೇವನಿಂದ ವರ ಪಡೆಯಲು ಸಂಕಲ್ಪಿಸಿದ್ದಾನೆ. ಈ ದಾನವರು ವರ ಪಡೆದರೆಂದರೆ ಮುಗಿಯಿತು, ನೇರ ಇಲ್ಲಿಗೆ ದಾಳಿ ಮಾಡುತ್ತಾರೆ. ಅಂತೂ ಇಂದ್ರನಿಗೆ ಆತಂಕ ತಪ್ಪಿದ್ದಲ್ಲ. ನಮಗೂ ಬಲವಿದೆ. ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ. ಎಲ್ಲ ಇದೆ ಅಗ್ನಿ, ಆದರೆ ಹಿಡಿದ ಕಾರ್ಯ ಸಾಧಿಸುವ ಛಲವಿಲ್ಲ ಅಷ್ಟೇ. ಏನಂದ್ರಿ? ದುಡುಕಬೇಡಿ, ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಅಂದೆ. ಶಿವ, ಇಂದ್ರ ಇಂಥ ಭಯಂಕರ ಕೃತ್ಯಕ್ಕೆ ಕೈ ಹಾಕಿದ್ದನೆ. ದೇವದಾನವ ದ್ವೇಷಕ್ಕೆ ಇನ್ನು ಕಣ್ಬಿಡದ ನನ್ನ ಕಂದ, ನನ್ನ ಮೊಮ್ಮಗೂ ಬಲಿಯಾಗೋ ದುಸ್ಥಿತಿ ಒದಗಬೇಕೆ? ಈ ದೇವತೆಗಳಿಗೆ ಏಕೆ ನನ್ನ ಮಕ್ಕಳ ಮೇಲೆ ಇಷ್ಟು ದ್ವೇಷ ಪೂಜ್ಯರೇ? ದ್ವೇಷವಲ್ಲ ತಾಯಿ, ಭೀತಿ. ದೇವತೆಗಳಿಗೆ ನಿನ್ನ ಮಕ್ಕಳಿಂದ ಯಾವಾಗ ಏನು ಅಪಾಯ ಸಂಭವಿಸುವುದೋ ಎನ್ನುವ ಭಯ. ಆಹಾ, ಇನ್ನು ನನ್ನ ಸೊಸೆಯನ್ನು ಒಂಟಿಯಾಗಿ ಬಿಟ್ಟಿರುವುದು ಕ್ಷೇಮವಲ್ಲ. ಹಿರಣ್ಯಕಶಿಪು ಬರೋ ತನಕ ನಮ್ಮ ಆಶ್ರಮದಲ್ಲಿ ಇರಲಿ. ಬೇಡ ತಾಯಿ, ಅವಳು ಸದ್ಯ ನಮ್ಮ ಆಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾತ್ಸರ್ಯಗಳ ಸೋಂಕಿಲ್ಲದೆ ಸದಾ ಭಗವನ್ನಾಮ ಸಂಕೀರ್ತನೆಯಿಂದ ತುಂಬಿರುವ ಆ ಸ್ಥಳ ನಿನ್ನ ಮೊಮ್ಮಗನ ಜನ್ಮಕ್ಕೆ ಬಹು ಪ್ರಶಸ್ತವಾದದ್ದು, ಮಂಗಳಕರವಾದದ್ದು. ನಾರದರೆ, ನಾನ್ ನಿಮಗೆ ತುಂಬಾ ಕೃತಜ್ಞಳು. ಅಷ್ಟು ದೊಡ್ಡ ಮಾತೇಕೆ ತಾಯಿ? ನಾವೆಲ್ಲ ಅವನ ಸೇವಕರು. ಎಲ್ಲವೂ ಅವನ ಸಂಕಲ್ಪದಂತೆ ನಡೆಯಬೇಕು. ಬ್ರಹ್ಮದೇವಾಯ. ಬ್ರಹ್ಮದೇವ, ಬ್ರಹ್ಮದೇವ, ಭಕ್ತ ಪರಾಧೀನ, ಇಂದು ಈ ನಿನ್ನ ಮೊಮ್ಮಗನಲ್ಲಿ ದಯವಂತೆ ಧನ್ಯನಾದೆ. ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಿ ಆಗಲಿ, ರಾತ್ರಿಯಲ್ಲಿ ಆಗಲಿ, ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಮತ್ತೊಮ್ಮೆ ಹೇಳು, ಮತ್ತೊಮ್ಮೆ. ಶಂಕರ ಶಂಕರ ನೀನೇ ಸರ್ವೇಶ್ವರ, ಶಂಕರ ಶಂಕರ ನೀನೇ ಸರ್ವೇಶ್ವರ, ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏನಾರದರೆ ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕಲೋಕಗಳಲ್ಲೂ ನನ್ನ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯಿತು. ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಮತ್ತೊಮ್ಮೆ ಆ ಹರಿಯನ್ನೇನಾದ್ರೂ ಸ್ಮರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ, ನಿನ್ನ ತಲೆ ಬುರುಡೆಗಳು ಹಾರಿ ಹೋದವು. ಅಲ್ಲಿಗೆ ಕತೆ ಮುಗೀತು. ಯಾರ ಕಥೆ? ದುಷ್ಟರ ಕತೆ. ದಾನವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವನ್ನು ಹೆತ್ತಿದ್ದಾರೆ. ಗಂಡು ಮಗುವಿಗೆ ಜನನ? ಭಲೆ ಭಲೆ ನಾರದರೆ, ಈ ಸಂತೋಷ ಸಮಯದಲ್ಲಿ ಯಾವುದಾದರೂ ವರ ಕೇಳಿ ಕೊಡುತ್ತೇನೆ.
ನೀನು ನನ್ನ ಜೊತೆಯಲ್ಲಿ ಬರಬೇಕು. ಅದೇ ನೀನು ನನಗೆ ಕೊಡತಕ್ಕಂಥ ವರ. ಅದು ಸ್ವಾಮಿ ಬಂದಿರಾ? ಅಲ್ಲಿ ನೋಡಿ, ಈಗ ತಾನೇ ಮಗುವಿನ ಮುಂದೆ ನಿಮ್ಮನ್ನ ಕುರಿತೇ ಹೇಳುತ್ತಿದ್ದೆ. ಭಲೆ ಭಲೆ. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇಲ್ಲ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತ ಖಳಿಗೆ. ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರೂ ಕೇಳರಿಯದಂಥ ಅದ್ಭುತವಾದ ನನ್ನ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಏನು, ನಿನ್ನ ಸುಪುತ್ರ ಹುಟ್ಟಿದೊಡನೆ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಸಿಡಿಲು ಗುಡುಗುಗಳು ಹೋರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಬಿರಿಯಿತು. ಇಂಥ ಅಮೋಘ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ದಾನವೇಂದ್ರ, ದಾನವೇಂದ್ರ. ಇನ್ನೊಮ್ಮೆ ಆ ನನ್ನ ವೈದ್ಯ ಹೆಸರನ್ನು ಉಚ್ಚರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ ಹಾರಿ ಹೋದೀತು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಕಯಾದು, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡಬೇಕು. ಗುರು ಸಮಾನರಾದ ನಾರದರಿದ್ದಾರಲ್ಲ, ಅವರನ್ನೇ ಕೇಳಿ. ಏ ನಾರದರೇ, ಬನ್ನಿ. ಹೇಗೆ? ಏನಪ್ಪಾ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏ ನಾರದರೇ, ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದರಲ್ಲಿ ನಾರದರೇ, ನಮ್ಮ ಪತ್ನಿಯ ಆಸೆ, ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ? ಓ, ಬಲಮುದ್ದಾದ ಹೆಸರು, ಸೊಗಸಾದ ಹೆಸರು. ಸ್ವಾಮಿ, ನಮ್ಮ ಅರಮನೆಗೆ ಹೋಗೋಣವೇ? ಅರಮನೆ? ಯಾವ ಮನೆ? ಮಗುವನ್ನು ನೋಡುವ ಆನಂದದಲ್ಲಿ ಇದು ಯಾವ ಮನೆ ಎಂಬುದೇ ನಮಗೆ ತಿಳಿಯಲಿಲ್ಲ. ಅದರಲ್ಲಿ ದೇವಿ, ನೀನೇಕೆ ಬಡಜೋಗಿ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಹೊತ್ತಿನಲ್ಲಿ ಆ ಪಾಪೀಂದ್ರ ಬಂದು ಹುಟ್ಟಲಿರುವ ನಮ್ಮ ಕಂದನನ್ನ ಕೊಲ್ಲುವ ಕೆಟ್ಟ ಬುದ್ಧಿಯಿಂದ ವಜ್ರಾಯುಧವೆತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಹಾಕಿದೆ. ಅಯ್ಯೋ ಅವಿವೇಕೀಂದ್ರ, ನಿನಗೇನು ಬಂತು ಬರಬಾರದ್ದು? ಮಹಾಶೂರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದು ಎಂದು ಬುದ್ಧಿ ಹೇಳಿ ಅಟ್ಟಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ತೊಂದರೆಯಾಗಬಹುದು ಎಂದು ಹೆದರಿ ಆಶ್ರಮಕ್ಕೆ ಕರೆತಂದೆ. ಎಲವರಾಂತ ಇಂದ್ರ, ನಿನಗಿಷ್ಟು ಸೊಕ್ಕೆ? ಎಲ್ಲಿಯ ದೇವೇಂದ್ರ? ಓ ದಾನವೇಂದ್ರ, ದಾನವೇಂದ್ರ, ಸ್ವಾಗತ, ಸುಸ್ವಾಗತ. ಸ್ವಾಗತ ನಿನಗೆ. ಶಾಂತನಾಗು, ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಮುಚ್ಚು ಬಾಯಿ. ಸಹೋದರನಂತೆ ಸಹೋದರ, ನಾನಿಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಪ್ರಯತ್ನಿಸಿದೆಯಾ ದ್ರೋಹಿ? ಸುಳ್ಳು, ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಒಂಟಿಯಾಗಿದ್ದಳಲ್ಲ, ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನೆಲ್ಲ ತೀರಿಸಿಕೊಳ್ಳಲಿ ಎಂದು. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ವಿಜಯೀಭವ, ವಿಜಯೀಭವ. ನೀವು ಸಹೋದರರು. ಇಂದ್ರನಿಂದ ತಿಳಿಯದೆ ತಪ್ಪು ನಡೆದಿರಬಹುದು. ಕ್ಷಮಿಸುವ ಉದಾರ ಗುಣ ತೋರು. ಕ್ಷಮೆ? ಇವನಿಗೆ ಕ್ಷಮೆ? ಹೌದು, ಎಷ್ಟೇ ಆದರೂ ಅವನು ಸ್ವರ್ಗಾಧಿಪತಿಯಲ್ಲವೇ? ಸ್ವರ್ಗಾಧಿಪತಿ? ಯಾವನು ಅವನು ಸ್ವರ್ಗಾಧಿಪತಿ? ಸ್ವರ್ಗಾಧಿಪತಿ ನಾನು. ಎಲ್ಲರೂ ಹೇಳಿ, ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ, ದೈತ್ಯ ಚಕ್ರವರ್ತಿಗೆ, ದಂಡಂ ದಶಗುಣಂ ಭವೆ. ದೇವತೆಗಳೇ, ಇನ್ನು ಮುಂದೆ ನೀವೆಲ್ಲರೂ ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ಯಾರು ಹೋಗುತ್ತಿರುವವರು? ಅಣ್ಣಯ್ಯ, ಸಹೋದರ, ಇವಳು ನನ್ನ ಪತ್ನಿ ಸಚೀದೇವಿ. ಇವಳ ತಂಟೆಗೇನು ಹೋಗ್ಬೇಡ. ಅವಿವೇಕಿ, ನಿನ್ನ ಹಾಗೆ ಕಂಡ ಹೆಣ್ಣಿಗೆಲ್ಲ ಕಣ್ಣು ಹಾಕುವ ಕಾಮಾಂಧ ನಾನೆಂದು ಭಾವಿಸಿದೆಯಾ? ಎಲ್ಲಿ ಆ ನಿನ್ನ ತಿಲೋತ್ತಮೆ, ರಂಭೆ, ಊರ್ವಶಿ? ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ನಮ್ಮ ಅಣ್ಣಯ್ಯ ದೈತ್ಯ ಚಕ್ರವರ್ತಿ ಕರೆಯುತ್ತಿದ್ದಾನೆ. ಬನ್ನಿ ಬನ್ನಿ. ನೀವೇನೋ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ? ಭಲೆ ಭಲೆ.
ಭಲೇ ಮಹೇಂದ್ರ, ಈಗ ಅರ್ಥವಾಯಿತು ಇಂದ್ರ ಪದವಿಗೆ ನೀನೇಕೆ ಹೀಗೆ ಸಾಯುತ್ತಿ ಎಂದು. ರಂಭಾದಿ ಊರ್ವಶಿಯರೇ, ನಿಮಗಿಂತ ನಮ್ಮ ರಾಕ್ಷಸ ಕನ್ನಿಕೆಯರೆಷ್ಟೋ 1000 ಪಾಲಿಗೆ ಮೇಲು. ತೊಲಗಿ ಹೋಗಿ. ಸೇನಾಪತಿ, ಅಷ್ಟದಿಕ್ಪಾಲಕರಾದ ಎಲ್ಲರನ್ನೂ ಬಂಧಿಸಿ ನಮ್ಮ ಮನೆಗೆ ಸೆಳೆದುಕೊಂಡು ಬನ್ನಿ. ಏ ಹರಿ, ಕಪಟಿ, ಮಾಯಾವಿ, ಎಲ್ಲಿ ಅಡಿಗೆ ಕುಳಿತಿರುವೆಯೋ ಹೇಳಿ. ನನಗೆ ಭಯಪಟ್ಟು ಮರಿಯಾಗಿ ಹೋದಿಯೇನೋ? ನಿನಗೆ ಧೈರ್ಯವಿದ್ದರೆ ಬಾರೋ, ಬಂದು ನನ್ನ ಎದುರಿಗೆ ನಿಲ್ಲೋ. ನಿನ್ನಂಥ ದುಷ್ಟರ ಕಣ್ಣಿಗೆ ಅವನು ಕಾಣುವುದಿಲ್ಲ. ಯಾವನೋ ಹಾಗೆಂದವನು? ನಾನು. ನೀನು ಎಲ್ಲ ವಿಷ ಜಂತುವೆ, ಅಪ್ಪಳಿಸಿಬಿಟ್ಟೇನು. ಸಹಸ್ರಬಾಯಿಗಳಿಂದ ವಿಷ ಕಕ್ಕುವ ದುಷ್ಟ ನೀನು. ನಾನು ಉಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸೀಳಿ ಬಿಡುತ್ತಿದ್ದೆ. ಹಾಯನ್ನು ಕೊಲ್ಲಲು ಬಂದು ಹಾವನ್ನು ಕೊಂದನ ಪಾಪಕೀರ್ತಿ ಬರಬಾರದೆಂದು ಬಿಟ್ಟಿದ್ದೇನೆ. ನಿನ್ನ ಅಂಜುಪುರುಕನಿಗೆ ಹೇಳು, ಅವನಿಗೆ ಸಾವು ಸಮೀಪಿಸಿತೆಂದು. ಬಗ್ಗಿಸೋ ತಲೆಯನ್ನ. ಹೇಳು ಪ್ರಹ್ಲಾದ್ ಕುಮಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಹಾ, ಪ್ರಹ್ಲಾದ್ ಕುಮಾರ, ನಿನ್ನಂಥ ಶಿಷ್ಯನ ಪಡೆದ ನಾವೇ ಧನ್ಯರು ಅಲ್ವೇ ಸಹೋದರ? ನಿಸ್ಸಂದೇಹವಾಗಿ. ಕಯಾದು, ಏನದು ಬಹಳ ಆಳವಾದ ಚಿಂತೆ? ಏನಿಲ್ಲ. ಮಗನ ಚಿಂತೆಯೇ? ನನ್ನ ಚಿಂತೆಯೇ? ಇನ್ನೊಬ್ಬ ಪ್ರಹ್ಲಾದನಿದ್ದಿದ್ದರೆ ಹೀಗೆ ನೀನು ಒಂಟಿಯಾಗಿ ಕುಳಿತು ಚಿಂತೆ ಮಾಡುವ ಕಾರಣವಿರಲಿಲ್ಲ. ನಿಜ ತಾನೆ? ನಿನ್ನ ಆಸೆ ಅದೇ ತಾನೆ? ಪ್ರಭು, ನೀವು ಯಾವಾಗಲೂ ಹೀಗೆ ನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಇದುವರೆಗೂ ನಾವು ಅಳುತ್ತಾ ಇದ್ದೇವೇನೋ? ಹಾಗಲ್ಲ. ಇನ್ನು ಹೇಗೆ? ನೀವು ಇದುವರೆಗೆ ಯುದ್ಧ ಹೋರಾಟಗಳಲ್ಲೇ ಕಾಲ ಕಳೆದಿರಿ. ಇನ್ನಾದ್ರೂ ನಿನ್ನ ಹತ್ತಿರವೇ ಇರಬೇಕು ಅಷ್ಟೇ ತಾನೆ? ಹೌದು. ಇನ್ನೊಂದು ಆಸೆ. ಒಂದೇ ಆಸೆಯೇ? ಬೇರಾವ ಆಸೆಯೂ ಇಲ್ಲವೇ? ಒಂದು ಬಾರಿ ಪ್ರಹ್ಲಾದನ ನೋಡ್ಬೇಕಲ್ಲ. ಓಹೋ, ಅದಕ್ಕಾಗಿಷ್ಟು ಪೀಠಿಕೆಯು ಮಹಾರಾಣಿಯವರದು. ಆ ಬಯಕೆ ನಮಗೂ ಇದೆ, ಹೇಳಿ ಕಳಿಸಿದ್ದೇವೆ. ಸ್ವಾಮಿ, ಎಷ್ಟೊಂದು ಬಡವಾಗಿದ್ದಿ ಕಂದ. ವೇಳೆ ವೇಳೆಗೆ ಊಟ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿದ್ಯಾ ಮಗು? ಕಯಾದು, ಪ್ರಹ್ಲಾದ್ ಕುಮಾರ್ನನ್ನು ಗುರುಕುಲಕ್ಕೆ ಕಳುಹಿಸಿದ್ದು ಕೇವಲ ಊಟ ನಿದ್ದೆಗಳಿಗಲ್ಲ, ವಿದ್ಯಾಭ್ಯಾಸಕ್ಕೆ. ವಿದ್ಯೆ ಕಲಿಯಬೇಕಾದ್ರೆ ಊಟ ನಿದ್ದೆ ಬಿಡಬೇಕೇನು ಪ್ರಭು? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವಂತೆ, ಅಲ್ಲವೇ ಪೂಜ್ಯರೇ? ಅಮೃತವಾಣಿ. ಬಾ ಕುಮಾರ. ಏನು ಪೂಜ್ಯರೇ, ಹೇಗೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೆ? ಅಯ್ಯೋ 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 ಅಯ್ಯೋ, ಅದೇನು ವಿನಯ, ಅದೇನು ವಿಧೇಯತೆ. ತಮ್ಮ ಪುತ್ರ ರತ್ನ ಅಲ್ಲವೇ? ಇಂಥ ಶಿಷ್ಯ ಕೋಟಿಗೊಬ್ಬ. ಅಂತೂ ನಮ್ಮ ಜನ್ಮ ಸಾರ್ಥಕ ಆಯ್ತು. ಕುಮಾರ, ಗುರುಗಳು ಏನು ಹೇಳಿಕೊಟ್ರು ಅದನ್ನು ಹೇಳಿದೀಯಾ? ನೀವು ಸುಮ್ಮನಿರಿ. ಮತ್ತೊಮ್ಮೆ ಹೇಳು. ಸಾಕು. ಇದೇ ಏನು ನೀವು ಅವನಿಗೆ ಹೇಳಿಕೊಟ್ಟದ್ದು? ಕ್ಷಮಿಸಿ ಮಹಾಪ್ರಭು, ನಾವಿದನ್ನೆಲ್ಲ ಹೇಳ್ಕೊಟ್ಟಿದ್ದು. ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೋತೀವ? ನಾವು ಆ ಕಾಂತನ್ ಹೇಳಿದ್ವು, ಇವನು ಈ ಕಾಂತನ್ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಅವನ ಬಾಯಲ್ಲಿ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿರಶ್ಛೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರುವು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕಳೆದುಕೊಂಡು ಹೋಗಿ. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಏನೋ ಪ್ರಯೋಜನ ಇಲ್ಲ. ಅವನಿಗಿದ್ದ ಶಕ್ತಿ ನಮ್ಮ ಕೈಲಿಲ್ಲ. ಅವರಿಂದ ಬೇರೆ ಬಾಲಕರು ಎಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ. ಹಾಗಾದರೆ ನೀವು ಹೇಳಿದಂತೆ ನಿಮ್ಮ ಶಿರಚ್ಛೇದನ ಆಗಬಹುದು. ತಮಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ತೊಲಗಿ ಹೋಗಿ. ಶರಣಾರಂಭ
ಶತಾಯು ಪುರುಷ. ಪ್ರಹ್ಲಾದ, ಬಾ ಹೀಗೆ. ನಾನು ನಿನ್ನ ದಾರಿಗೆ ತರುತ್ತೇನೆ, ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ಅದು ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಿಲ್ಲ ಸ್ವಾಮಿ. ಪ್ರಹ್ಲಾದ, ಬಾ ಹೀಗೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣನೊಬ್ಬನೇ ಸತ್ಯ, ನಿತ್ಯ. ಮುಚ್ಚು ಬಾಯಿ. ನಾನು, ನನ್ನದು, ಅಜ್ಞಾನ, ಅವಿವೇಕ, ಅಹಂಕಾರ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡದೆ ಹೇಳಿ ನಿತ್ಯನೇ ಅವಿವೇಕಿ. ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬಾರದು, ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿಯೂ ಸುಳ್ಳನ್ನು ಸತ್ಯ ಅನ್ನಬಹುದಮ್ಮ. ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿ ಏನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತಹ ಉದ್ದಟತನ ತೋರಿದೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದ್ರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳು ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನ ಗೆಲ್ಲಲು ಸಾಧ್ಯವೇ ತಂದೆ? ಕಯಾದು ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ, ಆ ಕಪಟಿ ವಂಚಕ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ, ಈ ಜಗತ್ತಿಗೆ ತಂದೆ ಅವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯವನ್ನು ಹೊಕ್ಕಿರುವುದು? ಪಿಶಾಚಿ ಅಲ್ಲ, ಶ್ರೀಹರಿ ನಾರಾಯಣ. ಸೇನಾಪತಿ, ಕರೆದುಕೊಂಡು ಹೋಗಿ ಅವನನ್ನು. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸು. ಕಯಾದು. ಸ್ವಾಮಿ, ಏನಿ ಅನ್ಯಾಯ. ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅನುಭವ ಅವನಿಗಾಗಬೇಕು. ಮಹಾಪ್ರಭು, ಪ್ರಹ್ಲಾದ ಸಾಮಾನ್ಯ ಬಾಲಕನಲ್ಲ. ಅವನ ಹರಿನಾಮ ಸ್ಮರಣೆ ಮಾಡುತ್ತಲೇ ನಮ್ಮ ಭಟರ ಕೈಯಲ್ಲಿದ್ದ ಆಯುಧಗಳು ಕೈಜಾರಿ ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು. ಮಹಾಪ್ರಭು, ಚಿತ್ರಹಿಂಸೆ ಮಾಡಿದವು. ಚಿತ್ರಹಿಂಸೆ? ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಹರಿನಾಮ ಸ್ಮರಣೆ. ಸೆಳೆದುಕೊಂಡು ಹೋಗಿ ಅವನನ್ನು ತಳ್ಳಿ ಕಾರಾಗೃಹಕ್ಕೆ. ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಹರಿಸ್ಮರಣೆ ಹೊಟ್ಟೆ ತುಂಬಿಸದೆಂಬ ಸತ್ಯ ತಿಳಿದ ಮೇಲೆ ಅವನನ್ನು ಕರೆತನ್ನಿ. ಬೇಡಿ ಸ್ವಾಮಿ, ಅರಿಯದ ಕಂದನಿಗೆ ಇಂಥ ಕ್ರೂರ ಶಿಕ್ಷೆ ಕೊಡುವುದು ಯಾವ ಧರ್ಮ? ಅರಿಯದ ಕಂದ ಕಯಾದು, ವಿಷವೃಕ್ಷವನ್ನು ಮೊಳಕೆಯಲ್ಲೇ ಚಿವುಟಿ ಹಾಕಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಸತ್ಕೀರ್ತಿಯ ನಾಶಕ್ಕೆ ನಾವೇ ಕಾರಣವಾಗಬೇಕಾಗುತ್ತದೆ. ತುಡುಕಬೇಡಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಕಂದ, ಪ್ರಹ್ಲಾದ, ಮಕ್ಕಳು ಯಾವಾಗಲೂ ತಂದೆ ಮಾತುಗಳನ್ನು ಕೇಳಬೇಕು, ಅದೇ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ನೋಡಿದ್ರಾ ಪ್ರಹ್ಲಾದನ ಮಾತನ್ನು ಕೇಳಿದ್ರಾ? ನೀವೇನೇ ಹೇಳಿ ಅವನ್ ತಿರಸ್ಕರಿಸುವುದಿಲ್ಲ. ಹೇಳಿ ಹೇಳಿ, ಬೇಕಾದ ಹೇಳಿ. ನಾನು ಹೇಳಿದಂತೆ ಕೇಳುವಿಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು, ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಬೇಡಿ ಸ್ವಾಮಿ, ಬೇಡಿ. ಮಹೇಂದ್ರ, ನಿನ್ನ ವಜ್ರಾಯುಧದಿಂದ ಪ್ರಹ್ಲಾದನನ್ನು ಛಿದ್ರ ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ದಾನವೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕಠಿಣನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ.
ನೀನವನನ್ನು ಕೊಲ್ಲುವೆಯೋ ಇಲ್ಲವೋ ಮಗಳು? ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾನಿಲ್ಲದ ಸಮಯದಲ್ಲಿ ಗರ್ಭದಲ್ಲಿದ್ದ ಅರ್ಭಕನನ್ನು ನಾಶ ಮಾಡಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ದಾನವೇಂದ್ರ, ಅಂದು ಇವನನ್ನು ಕೊಲ್ಲಲು ಬಯಸಿದ್ದಕ್ಕೆ ಇಂದು ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಳಾಗಿ ಅಲೆದಾಡುತ್ತಿದ್ದೇನೆ. ಇನ್ನು ಇವನನ್ನು ಕೊಂದೇ ಬಿಟ್ಟರೆ ಇನ್ನೆಂಥ ದುರ್ಗತಿ ಕಾದಿರುವುದೋ ಏನು. ಇಲ್ಲ ದೈತ್ಯೇಂದ್ರ, ನನ್ನಿಂದಾಗದು, ನನ್ನಿಂದ ಸಾಧ್ಯವಿಲ್ಲ. ನಿನ್ನಿಂದಾಗದು. ತಲೆಗಾಚೆ. ಅಗ್ನಿ, ಅಗ್ನಿ, ಈ ಪ್ರಹ್ಲಾದನನ್ನು ಒಂದು ಬಾರಿ ಅಪ್ಪಿಕೊಂಡು ಬೂದಿ ಸಹ ಉಳಿಯದಂತೆ ಭಸ್ಮ ಮಾಡಿಬಿಡು. ಕ್ರೋಧದಿಂದ ದುಡುಕಿ ಆಮೇಲೆ ಹತ್ತರೆ ಮಗನು ಬರುವುದಿಲ್ಲ. ಬೇಕಾಗಿಲ್ಲ, ಅವನು ಮತ್ತೆಂದೂ ಬರಕೂಡದೆಂದೇ ಈ ಆಜ್ಞೆ. ಮುಗಿಯಿತು, ಸಂಪೂರ್ಣವಾಗಿ ಮುಗಿದು ಹೋಯಿತು. ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ವೈರಿ ಹರಿಯ ನಾಮೋಚ್ಚಾರಣೆ ಅಳಿಯಿತು, ಅಳಿಯಿತು. ಅಮ್ಮ, ಕಂದ, ಪ್ರಹ್ಲಾದ, ನೀನು ಬದುಕಿದೀಯ ಮಗನೇ? ಹೌದಮ್ಮ. ಬೆಂಕಿ ನೀನು ಸುಡಲಿಲ್ಲವೇ? ಇಲ್ಲಮ್ಮ. ಅಮ್ಮ, ನಾರಾಯಣನನ್ನು ಸ್ಮರಿಸುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲ. ತಂದೆ, ಶ್ರೀಹರಿ ಭಕ್ತರಕ್ಷಕನು, ಸರ್ವಶಕ್ತನು. ದ್ವೇಷವನ್ನು ಬಿಟ್ಟು ನೀನು ಅವನ ಧ್ಯಾನ ಮಾಡಿದರೆ ನಾನು ಅವನ ಧ್ಯಾನ ಮಾಡಬೇಕು. ಸೇನಾಪತಿ, ಸೆಳೆದುಕೊಂಡು ಹೋಗು ಅವನನ್ನು. ಹೇಗಾದ್ರೂ ಸರಿ, ಅವನು ಸತ್ತ ಸುದ್ದಿಯನ್ನು ತಿಳಿಸಿದರೆ ಸಾಕು. ಸೆಳೆದುಕೊಂಡು ಹೋಗು. ಬೇಡ ಸ್ವಾಮಿ, ನಾನು ಅವನನ್ನು ಬಿಡುವುದಿಲ್ಲ. ಬಿಡುವುದಿಲ್ಲ. ಅಮ್ಮ, ತಾಯಿ, ನನ್ನ ಕಂದನ ಸಂರಕ್ಷಣೆ ನಿನಗೆ ಸೇರಿದ್ದು. ಅವನು ಏನು ಅರಿಯದವನು. ಅನವರತ ಹರಿಧ್ಯಾನ ಮಾಡುತ್ತಾ ಅವನು ತಂದೆ ಕೋಪಕ್ಕೆ ಕಾರಣನಾಗಿದ್ದಾನೆ. ನನ್ನ ಪತಿ ದೇವರಿಗೆ ಶಾಂತಿಯನ್ನು ಕೊಟ್ಟು ನನ್ನ ಕಂದನನ್ನು ರಕ್ಷಿಸುವ ಹೊಣೆ ನಿನ್ನದು ತಾಯಿ, ನಿನ್ನದು. ಅತ್ತೆ, ಅತ್ತೆ, ನನ್ನ ಕಾಪಾಡಿ ಅತ್ತೆ. ನನ್ನ ಮಗುನ ಉಳಿಸ್ಕೊಡಿ, ನನಗೆ ಪುತ್ರ ಭಿಕ್ಷೆ ಕೊಡಿ ಅತ್ತೆ. ಯಾಕಮ್ಮ, ಏನಾಯ್ತು? ನನ್ನ ಮಗ ಹರಿಭಕ್ತ, ನಿಮ್ಮ ಮಗ ಹರಿದ್ವೇಷಿ. ಇವರಿಬ್ಬರ ಮಧ್ಯೆ ನಾನು ಉಳಿಯುವಂತಿಲ್ಲ ಅತ್ತೆ. ಆ ನನ್ನ ಕಂದನಿಗೆ ಕೊಡಬಾರದ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಪುತ್ರ ವಾತ್ಸಲ್ಯವನ್ನು ಮರೆತು ಮಗುವನ್ನು ಕೊಂದು ಬಿಡುವಂತೆ ಆಜ್ಞಾಪಿಸಿದ್ದಾರೆ ಅತ್ತೆ, ಆಜ್ಞಾಪಿಸಿದ್ದಾರೆ. ಅಯ್ಯೋ ಮೂರ್ಖ. ಹಿರಣ್ಯ, ಬಾಮ್ಮ. ನೀನು ನಾನು ನಾ ಹೆತ್ತ ಮಗನೇ? ನಾ ಬೆಳೆಸಿದ ಹಿರಣ್ಯ ಕಶ್ಪುವೆ? ಏಕೆ ಸಂದೇಹವೇ? ಹೆತ್ತ ಮಗನನ್ನ, ಹಸುಕಂದನನ್ನ ಕೊಲ್ಲಲು ಆಜ್ಞಾಪಿಸಿರುವೆಲ್ಲ ಯಾಕೆ? ಅವನು ನನ್ನ ಶತ್ರು. ಅವನ್ ನಿನ್ ಮಗನಲ್ಲವೇ? ತಂದೆಗೆ ಅವಿಧೇಯನಾದ ಮಗ ಮಗನಲ್ಲ, ಅವನು ಶತ್ರು. ಹಾಗಾದ್ರೆ ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ? ಏನಂದೆ? ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ. ಹಾಗೆ ತಿಳಿದುಕೋ. ಈಗ ನಿನ್ನಲ್ಲಿ ವಿನಯವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರಲ್ಲಿ ಗೌರವವಿಲ್ಲ, ಭಕ್ತಿ ಇಲ್ಲ. ಅಮ್ಮ, ನಾನೇನು ತೊಟ್ಟಿಲ ಕೂಸಲ್ಲ. ತೊಡೆ ಮೇಲೆ ಕುಳಿತು ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ನಂಬುವ ಅಪ್ರಬುದ್ಧ ನಾನಲ್ಲ. ನನ್ನ ಕಂಡರೆ ಬ್ರಹ್ಮ ಬೆದರುವ, ಹರ ಹೆದರುವ, ಹರಿ ದಿಕ್ಕೆಟ್ಟು ಓಡುವ. ಶಿವಶಿವ, ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟಿದೆ. ಹೊರಗರ್ಭಿತನಾಗಿ ದೈವಶಕ್ತಿಯನ್ನೇ ಅಪಹಾಸ್ಯ ಮಾಡುತ್ತೀಯ ಅವಿವೇಕಿ. ನೀನು ಉಸಿರಾಡುತ್ತಿರುವುದಕ್ಕೆ, ನಡೆದಾಡುತ್ತಿರುವುದಕ್ಕೆ, ಅಜೇನಾಗಿ ಅಟ್ಟಹಾಸ ಮಾಡುತ್ತಿರುವುದಕ್ಕೆ ಆ ದೈವ ಬಲವೇ ಕಾರಣ. ಸಾಕು ಮಾಡು ಈ ನಿನ್ನ ಪ್ರಲಾಪ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನಾಡಿದ್ದರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಸೊಸೆಯನ್ನಿಟ್ಟು ಸುಳ್ಳೆ ನೀನು ದಗ್ಧವಾಗ ಹೋಗಿತ್ತಿ. ಸರ್ವೇಶ್ವರನಿಗೆ ವಿವೇಕವಾಣಿ, ಸರ್ವಜ್ಞನಿಗೆ ಬುದ್ಧಿಯ ಮಾತುಗಳು. ಯಾರಲ್ಲಿ ಕರೆದುಕೊಂಡು ಹೋಗಿ ಈ ಮುದಿಗೋಬಿಯನ್ನು ಅವಳ ಆಶ್ರಮಕ್ಕೆ ತಳ್ಳಿ ಬನ್ನಿ. ಈಗ ನೀನು ಉದ್ಧಾರವಾಗಲಾರೆ. ಶಾಂತಳಾಗು ದೇವಿ,
ಶಾಂತಳಾಗು. ನಿನಗೆ ನೆನಪಿದೆಯೇ, ಒಂದೊಂದು ದಿನ ಭಯಂಕರನಾದ ರುದ್ರನು ತನ್ನ ಕೆಂಜಡೆಗಳನ್ನು ಹರಡಿಕೊಂಡು ಸಂಚರಿಸುತ್ತಿರುವ ಪ್ರದೋಷ ಕಾಲದಲ್ಲಿ ಅಂಥ ಸಮಯದಲ್ಲಿ ಸತಿಪತಿಗಳು ಒಂದಾದಲ್ಲಿ ಹುಟ್ಟುವ ಮಕ್ಕಳೇ ಹೀಗೆ ದುಷ್ಟರಾಗಿ ಲೋಕ ಕಂಟಕರಾಗಿ ನಾನಾ ಕಷ್ಟಪಡುತ್ತಾರೆ. ಈಗ ನಮ್ಮ ಮಗನ ಗತಿ ಏನು? ಅವನನ್ನು ಉಳಿಸುವವರು ಯಾರು? ಅಯ್ಯೋ ಮರುಳೆ, ಇನ್ನೂ ಮಗನ ಮೇಲಿನ ಮಮಕಾರ ಹೋಗಿಲ್ಲವೇ? ಆ ನಿನ್ನ ಮಮಕಾರವನ್ನು ಧ್ಯಾನದ ಕಡೆಗೆ ಹರಿಸು. ಅವನ ಸಂಕಲ್ಪವಿದ್ದಂತೆಯೇ ನಡೆಯುವುದು. ಪ್ರಹ್ಲಾದ, ಅಮ್ಮ, ಕುಮಾರ, ಅಮ್ಮ, ಪ್ರಹ್ಲಾದ, ಬಂದ್ಯಾ ಕಂದ, ಬಂದ್ಯಾ? ಬಂದ್ಯಾ? ಭಟರು ನಿನ್ಗೆ ಶಿಕ್ಷೆ ಕೊಡಲಿಲ್ಬೇಕಂದ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವುಗಳನ್ನು ಬಿಟ್ಟರು, ಅದೇನೂ ಮಾಡಲಿಲ್ಲ. ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ, ನನ್ನ ಕಂದ ಅನ್ಕೋದಿಲ್ಲ. ಅವನದೇನೂ ತಪ್ಪಿಲ್ಲ. ಯಾರು ಅವನಿಗೆ ಹೇಳ್ಕೊಟ್ಟಿಲ್ಲ. ಅವನ ಗ್ರಹಗತಿಗಳು ಅವನನ್ನು ಹಾಗೆ ಆಡಿಸುತ್ತಿವೆ. ಸ್ವಾಮಿ, ನೀವು ಅವನು ಕೊಟ್ಟ ಯಾತನೆಗಳನ್ನು ನೋಡಿ ಕೇಳಿ ನನ್ನ ಹೃದಯ ಒಡೆದು ಹೋಗುತ್ತಿದೆ. ಸ್ವಾಮಿ, ನನ್ನ ಹೃದಯ ಒಡೆದು ಹೋಗುತ್ತಿದೆ. ಸ್ವಾಮಿ, ಮೊದಲು ನನ್ನ ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಣ್ಣು ಮುಂದೆಯೇ ನನ್ನ ಕಂದನ ಸಾವನ್ನ ನೋಡಲಾರೆ. ಸ್ವಾಮಿ, ನನ್ನ ಕಂದನ ಸಾವನ್ನ ನೋಡಲಾರೆ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ? ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖ ಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಂಡಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಕಯಾದು, ಏನದು? ಮಗನ ಮುಖವನ್ನೇ ನೋಡುತ್ತಾ ಬಹುದೀರ್ಘವಾಗಿ ಆಲೋಚಿಸುತ್ತಿದ್ದೆ. ನಾನ್ ನಿನಗೆ ಬಹಳ ದುಃಖ ಕೊಟ್ಟೆ. ಕಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ ಸ್ವಾಮಿ, ನೀವಲ್ಲದೆ ನನಗೆ ಬೇರೆ ಯಾರು ದಿಕ್ಕು? ನಾನೇನೇ ಹೇಳಿದ್ರು ಅದರಂತೆ ನೀನು ನಡೆಯಬೇಕಲ್ಲವೇ? ಓಹೋ, ನಿಮ್ಮಾಜ್ಞೆಯೇ ವಿನಃ ನನಗೆ ಬೇರೆ ಏನಿದೆ ಸ್ವಾಮಿ? ತೆಗೆದುಕೋ ವಿಷ. ನಾನು ಕುಡಿಯಲೇ? ಇಲ್ಲ, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ಹೌದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತೆ ತಾನೇ? ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದ್ದೆ ತಾನೇ? ಹೋಗು, ಹೋಗು, ಪ್ರಹ್ಲಾದನಿಗೆ ವಿಷವನ್ನು ಕೊಡಿಸು. ಸ್ವಾಮಿ, ಸ್ವಾಮಿ,
ಪರೀಕ್ಷೆ ಇವೆಂತ ವಿಷಮ ಪರೀಕ್ಷೆ. ಅಮ್ಮ, ಯಾಕಮ್ಮ ಅಳುತ್ತಿದ್ದಿ? ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ, ನಿನ್ನ ಮಗನಾಗ ಪಡೆದ ಅಪರಾಧಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಇನ್ಯಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣನಿಗಿಂತ ದೊಡ್ಡವನೇ? ಅದನ್ನೆಲ್ಲ ನೀನು ಕೇಳಬಾರದು. ನಿಮ್ಮ ತಂದೆಯೇ ದೇವರು, ಅವರೇ ಸರ್ವೇಶ್ವರ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲೂ ಒಬ್ಬನಾಗಿರುವವನು ಆ ಪರಮೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ. ನಿಮ್ಮ ತಂದೆಯ ಆಜ್ಞೆ. ನನ್ನ ಕೈಯಾರ ನಾನೇ ವಿಷ ಕುಡಿಸಬೇಕಂತೆ. ಹೌದಾ ಅಮ್ಮ? ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ? ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ? ಇಲ್ಲ, ನೀ ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ, ಕೊಡು ತಾಯಿ, ಆನಂದವಾಗಿ ಕುಡಿಯುತ್ತೇನೆ. ಬೇಡ ಮಗನೇ, ಬೇಡ. ನನ್ನನ್ನು ನೋಡು, ಅಮ್ಮನ ಕಣ್ಣೀರು ಕಂಡು ಕನಿಕರ ಬರದೆ ನನಗಾಗಿ, ನಿಮ್ಮ ತಂದೆಯ ತೃಪ್ತಿಗಾಗಿ ಒಂದೇ ಒಂದು ಬಾರಿ ಅವರೇ ಪರಮಾತ್ಮ ಅಂತ ಹೇಳು ಕಂದ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣಕಣಗಳಲ್ಲಿ, ನರನಾಡಿಗಳಲ್ಲಿ, ಉಸಿರಿನಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದರೆ ಅವನು ಮೆಚ್ಚುವನೇ? ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ವಿಷ ನನಗೇನು ಮಾಡಲಿಲ್ಲವೇ ಕಂದ? ಏನೂ ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ಕಯಾದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಭಾವಿಸಿದ್ದರೆ ನನ್ನಂಥ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ. ಕಯಾದು, ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು, ದೇವರು ಯಾರೂ ಇಲ್ಲ. ಈ ನಿನ್ನ ಮಗ ನಿನಗಾಗಿ ಆದರೂ, ನಿನ್ನ ಕಣ್ಣೀರಿಗಾಗಿ ಆದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಸುಳ್ಳಾಯಿತು. ಇವನು ಸಾಧಾರಣನಲ್ಲ, ನನ್ನನ್ನು ಕೊಲೆಗಾರನನ್ನಾಗಿಯೇ ಮಾಡಬೇಕೆಂದು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಗೆ ಸಾಧ್ಯ? ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವಿ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವಿಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ ಅಲ್ಲಿಯೂ ಇರುವನು. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ ಎಲ್ಲಿ?
ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಲೆ ಭಲೆ ಪ್ರಹ್ಲಾದ ಕುಮಾರ, ಛಲಗಾರನೆಂದರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗೆಲೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ಕುಮಾರ, ಪ್ರಹ್ಲಾದ, ದುಃಖಿಸಬೇಡ ಮಗು, ದುಃಖಿಸಬೇಡ. ನಿನಗಾಗಿ ಶ್ರೀಮನ್ನಾರಾಯಣ ಈ ಅವತಾರವೆತ್ತಿದ್ದು. ನೀನು ಪ್ರಾರ್ಥಿಸು, ಶಾಂತನಾಗುತ್ತಾನೆ. ನಾರಾಯಣ, ಶ್ರೀಮನ್ನಾರಾಯಣ. ಮಗು ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದೆ. ನಿನಗೇನು ಬರಬೇಕೋ ಕೇಳಿಕೊ. ಪರಮಾತ್ಮ, ನನ್ನ ತಂದೆ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು. ಚಿಂತಿಸಬೇಡ ಪ್ರಹ್ಲಾದ. ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜೈವಿಜಯರು. ಶಾಪಗ್ರಸ್ತರಾಗಿ ಈ ರೀತಿ ಜನಿಸಿದವರಷ್ಟೇ. ಕೇಳು, ಮತ್ತೇನಾದರೂ ವರವನ್ನು ಕೇಳಿಕೊ. ನನಗೆ ಬೇಕಾದ ವರ ನಿನಗೆ ತಿಳಿಯದೆ ತಂದೆ. ಜನ್ಮ ಜನ್ಮಗಳಲ್ಲೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು. ತಥಾಸ್ತು.